ವ್ಯಾಪಾರ ಜಗತ್ತಿನಲ್ಲಿ ತಮ್ಮದೇ ಆದ ಸ್ಥಾನವನ್ನು ಹೊಂದಿರುವವರು ಕೈಗಾರಿಕೋದ್ಯಮಿ ಶಶಿ ಸೋನಿ ಅವರು. ಕೇವಲ 10,000 ರೂಪಾಯಿ ಆರಂಭಿಕ ಹೂಡಿಕೆಯೊಂದಿಗೆ ಅವರು ತಮ್ಮ ವ್ಯಾಪಾರ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿದ್ದರು. ಇಂದು 4,000 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಮೌಲ್ಯದ ಕಂಪನಿಯ ಒಡತಿಯಾಗಿ ಬೆಳೆದು ನಿಂತಿದ್ದಾರೆ. ಇವರಿಗೆ ಉದ್ಯಮ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಲಾಗಿದೆ. ಶಶಿ ಸೋನಿ ಅವರು ಪಾಕಿಸ್ತಾನದ ಲಾಹೋರ್ನಲ್ಲಿ 1941 ಏಪ್ರಿಲ್ 4ರಂದು ಜನಿಸಿದರು. ಅವರಿಗೆ 15ನೇ ವಯಸ್ಸಿಗೆ ಮದುವೆ ಮಾಡಿಸಲಾಗಿತ್ತು. ಭಾರತ ಪಾಕಿಸ್ತಾನ ವಿಭಜನೆಯಲ್ಲಿ ಅವರು ತಮ್ಮ ಆಸ್ತಿಯನ್ನೆಲ್ಲ ಕಳೆದುಕೊಂಡಿದ್ದ ಕಾರಣ ಸಾಕಷ್ಟು ಕಷ್ಟ ಅನುಭವಿಸಬೇಕಾಗಿ ಬಂದಿತ್ತು. ಹಾಗಾಗಿ ಅವರು ದೃಢ ನಿರ್ಧಾರ ಮಾಡಿ ಸಾಧಿಸಲು ಮುಂದಾದರು. ಅವರು 1971ರಲ್ಲಿ ತಮ್ಮ ಮೊದಲ ವ್ಯಾಪಾರವನ್ನು ಪ್ರಾರಂಭಿಸಿದ್ದರು. 10,000 ರೂಪಾಯಿಗಳ ಸಾಧಾರಣ ಬಂಡವಾಳದೊಂದಿಗೆ ದೀಪ್ ಟ್ರಾನ್ಸ್ಪೋರ್ಟ್ ಅನ್ನು ಪ್ರಾರಂಭಿಸಿದರು. ಹಾಗೆಯೇ 1975ರಲ್ಲಿ ಮುಂಬೈನ ಮುಲುಂದ್ ಪ್ರದೇಶದಲ್ಲಿ ದೀಪ್ ಮಂದಿರ್ ಸಿನಿಮಾಸ್ ಅನ್ನು ತೆರೆಯುತ್ತಾರೆ. ಅಲ್ಲದೆ ಅವರು ಮೈಸೂರಿನಲ್ಲಿ ಆಕ್ಸಿಜನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಗ್ಯಾಸ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿದರು. ಇದು ಅವರ ಅದೃಷ್ಟಕ್ಕೆ ಮಹತ್ವದ ತಿರುವು ನೀಡಿತ್ತು. ಕ್ರಮೇಣ ತಮ್ಮ ವ್ಯಾಪಾರವನ್ನು ವಿಸ್ತರಿಸುತ್ತಾ ತಾಂತ್ರಿಕ ಕ್ಷೇತ್ರಕ್ಕೂ ಕಾಲಿಟ್ಟರು. 82 ವರ್ಷದ ಶಶಿ ಸೋನಿ ಭಾರತದ ಮಹಿಳಾ ಉದ್ಯಮಿಗಳ ಪಟ್ಟಿಯಲ್ಲಿ ಚಿರಪರಿಚಿತ ಹೆಸರು. ಅವರು ಇಸ್ಮೋ ಲಿಮಿಟೆಡ್ನ ಸಂಸ್ಥಾಪಕರು. ಅವರ ಕಂಪನಿಯು ವಿಶ್ವದ ಅತಿ ದೊಡ್ಡ ಆಟೋಮೊಬೈಲ್ ಸೊಲ್ಯೂಷನ್ಸ್ ಪೂರೈಕೆದಾರ ಕಂಪನಿಯಾಗಿದೆ. ತಮ್ಮ ವ್ಯವಹಾರದ ಜೊತೆಗೆ ಅವರು ವಿವಿಧ ಸಾಮಾಜಿಕ ಕಾರ್ಯಗಳಲ್ಲೂ ಆಳವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರು ದೀಪ್ ಜನಸೇವಾ ಸಮಿತಿಯ ಮೂಲಕ ಉದ್ಯೋಗ ನಿಯೋಜನೆ, ಮಹಿಳಾ ಶಿಕ್ಷಣ, ಪಿಂಚಣಿ ಯೋಜನೆಗಳನ್ನು ಪ್ರಾರಂಭಿಸಲು ಮತ್ತು ವಿಕಲಾಂಗ ವ್ಯಕ್ತಿಗಳಿಗೆ ನಿಧಿಯನ್ನು ಸಂಗ್ರಹಿಸಲು ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದ್ದಾರೆ.